ನಮಸ್ಕಾರ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಕ್ರಮಣ ಹಬ್ಬದ ವಿಶೇಷವಾಗಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲು ಹಾಲು ತೊಗೊಂಡಿದ್ದೀನಿ, ಅದನ್ನ ಕಾಯೋಕ್ಕೆ ಇಡ್ತೀನಿ. ಇಲ್ಲಿ ಒಂದು ಕಡೆ ಕುಕ್ಕರಲ್ಲಿ ಕ್ಯಾರೆಟು, ಬಾದಾಮಿ ಆಮೇಲೆ ಗೋಡಂಬಿನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದನ್ನ 3 ವಿಸಿಲ್ ಹಾಕ್ಸ್ಕೋಬೇಕು. ಆಮೇಲೆ ಇಲ್ಲಿ ನಾನು ಹುರಿದಿರೋ ಶಾವಿಗೆನ ತೊಗೊಂಡಿದ್ದೀನಿ. ನಿಮ್ಮದು ಹುರಿದಿಲ್ಲ ಅಂದರೆ ನೀವು ಹುರ್ಕೋಬೋದು. ಅದನ್ನ ಇಲ್ಲಿ ಪೀಸಾಗಿ ಮುರಿತಾ ಇದ್ದೀನಿ ನೋಡಿ. ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣ ಮುರ್ಕೋಬೋದು. ಸ್ವಲ್ಪ ಶಾವಿಗೆ ದೊಡ್ಡದಾಗೆ ಬೇಕು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂದರೆ ಹಂಗೆ ಇಟ್ಕೋಬೋದು. ನಾನಿಲ್ಲಿ ಮುರಿದಿದ್ದೀನಿ. ಆಮೇಲೆ ಇಲ್ಲಿ ಅದನ್ನ ಕುದಿಸ್ಕೊಂಡ್ವಿ ಅಲ್ವ, ಕ್ಯಾರೆಟು, ಗೋಡಂಬಿ, ಬಾದಾಮಿನ, ಅದನ್ನ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಅದನ್ನ ರುಬ್ಕೊಂಡು ಬರೋಣ. ಅದು ಪೂರ್ತಿ ಆರಬೇಕು, ತಣ್ಣಗಾದ್ಮೇಲೆ ರುಬ್ಬಬೇಕು. ಆಮೇಲೆ ಇಲ್ಲೊಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇಲ್ಲಿ ನಾನು ಬಾದಾಮಿನ ಫ್ರೈ ಮಾಡ್ಕೊತೀನಿ. ಫ್ಲೇಮ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನೀವು ಬೇಕಾದರೆ ಪೀಸ್ ಮಾಡಿ ಹಾಕ್ಬೋದು ಬಾದಾಮಿನ. ನಾನು ಹಿಂಗೆ ಹಾಕಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿ ಇವಾಗ ಅದನ್ನ ತೆಗಿತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ. ನೆಕ್ಸ್ಟ್ ಇಲ್ಲಿ ನಾನು ಗೋಡಂಬಿನ ಫ್ರೈ ಮಾಡ್ಕೋತೀನಿ. ನಾನು ಇಲ್ಲಿ ಗೋಡಂಬಿನ ಸ್ವಲ್ಪ ತೊಗೊಂಡಿದ್ದೀನಿ, ನಮ್ಮನೆ ಸ್ವಲ್ಪ ಇತ್ತು, ಹಾಗಾಗಿ ಸ್ವಲ್ಪನೇ ಗೋಡಂಬಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಜಾಸ್ತಿ ತೊಗೋಬೋದು ನೀವು ಬೇಕಾದರೆ. ಅದನ್ನು ಕೂಡ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಒಣದ್ರಾಕ್ಷಿ ಫ್ರೈ ಮಾಡ್ತೀನಿ. ಅದನ್ನ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲ ಬೇಗ ಹೋಗ್ಬಿಡ್ತವೆ. ಒಣದ್ರಾಕ್ಷಿನೂ ಕೂಡ ಫ್ರೈ ಮಾಡಿದ್ದಾಯಿತು, ತೆಗೆದೆ. ಈಗ ನೆಕ್ಸ್ಟ್ ನಾನಿಲ್ಲಿ ಹಾಲು ಕಾಯಿಸ್ಕೊಂಡಿದ್ನಲ್ಲ, ಅದನ್ನ ಪಾತ್ರೆಗೆ ಹಾಕ್ತೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ನೀರು ನಿಮ್ಗೆ ಎಷ್ಟು ಬೇಕು ನೋಡಿ ಅದನ್ನ ನೋಡಿಕೊಂಡು, ಅಳತೆ ನೋಡಿಕೊಂಡು ಹಾಕೋಬೇಕು. ಇಲ್ಲಿ ನಾನು ಹಾಲು ಮೊದಲೇ ಕಾಯಿಸಿದ್ನಲ್ವ, ಹಾಗಾಗಿ ಶಾವಿಗೆನ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಶಾವಿಗೆನ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ, ಆವಾಗವಾಗ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಶಾವಿಗೆ ಕುದ್ದಿದ್ದೇನಾ ಏನಂತ ನೋಡ್ತಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ರುಬ್ಕೊಂಡಿದ್ವಲ್ಲ ಕ್ಯಾರೆಟು ಆಮೇಲೆ ಗೋಡಂಬಿ, ಬಾದಾಮಿನ, ಅದನ್ನ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ರುಬ್ಕೊಂಡಿದ್ದು ಇವಾಗ ಹಾಕ್ತಾಯಿದ್ದೀನಿ. ಮತ್ತು ಆ ಜಾರ್ನಲ್ಲಿ ರುಬ್ಬಿರೋದೇನಾದರೂ ಉಳಿದಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡೆ ನೋಡಿ. ಹಾಗೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಉಕ್ಕುತ್ತೆ ಎಲ್ಲ ಹಾಲು. ಸಕ್ಕರೆ ಹಾಕಿ ಮತ್ತೆ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ನಾವು ಪಾಯಸನ ಸ್ವಲ್ಪ ಕುದಿಸ್ತೀನಿ ನೋಡಿ ಚೆನ್ನಾಗಿ, ಅಷ್ಟೇ ಟೇಸ್ಟಾಗಿ ಬರುತ್ತೆ ಪಾಯಸ. ಇಲ್ಲಿ ನಾನು ಇದು ಹಾಕ್ತಾಯಿದ್ದೀನಿ, ಸೋಂಪು ಹಾಕ್ತಾಯಿದ್ದೀನಿ ನೋಡಿ, ತಿನ್ನೋ ಸೋಂಪು. ಅದು ಹಾಕಿದ ಮೇಲೆ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ನಲ್ವ ಅದನ್ನ ಹಾಕ್ಕೊಂಡೆ. ಬಾದಾಮಿ, ಗೋಡಂಬಿ ಆಮೇಲೆ ಒಣದ್ರಾಕ್ಷಿನ ಹಾಕಿ ಮತ್ತೆ ಮಿಕ್ಸ್ ಮಾಡಿದೆ. ಮಾಡಿ ಮತ್ತೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ತೀನಿ. ಮತ್ತೆ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಜಾಸ್ತಿ ಇದ್ದರೆ ಹಾಕೋಬೋದು. ನಾನು ಮಕ್ಕಳಿದ್ರಲ್ಲೂ ಹಂಗಾಗಿ ನೋಡಿಕೊಂಡು ಮೀಡಿಯಮ್ ಹಾಕಿದ್ದೀನಿ. ಆಮೇಲೆ ಮಕ್ಕಳು ಕ್ಯಾರೆಟು ಹಂಗೆ ಕೊಟ್ಟರೆ ತಿನ್ನಲ್ಲ ಅಲ್ವಾ, ಅದಕ್ಕೆ ಈ ಥರ ಅಡುಗೆಯಲ್ಲಿ ಹಾಕಿದರೆ ಅವ್ರಿಗೆ ಗೊತ್ತಾಗಲ್ಲ, ತಿಂತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಈ ಥರ ಮಾಡಿಕೊಟ್ರೆ. ಇವಾಗ ಪಾಯಸ ರೆಡಿ ಆಯಿತು ನೋಡಿ. ಇಲ್ಲಿ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿದೆ. ನಮ್ಮ ಮನೆಯಲ್ಲಂತೂ
ಮಾಡಿದ ತಕ್ಷಣವೇ ಖಾಲಿ ಆಯಿತು ಇದು ಮಧ್ಯಾಹ್ನ ಊಟಕ್ಕೆ. ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂದರು. ನೀವು ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.